ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಲೋಕಸಭೆಯಲ್ಲಿ 1972 ಆಗಸ್ಟ್ 21 ಅಂಗೀಕರಿಸಲಾಯಿತು. ಈ ಕಾಯ್ದೆಯು ಭಾರತದಲ್ಲಿ ವನ್ಯಜೀವಿಗಳು ಮತ್ತು ಅವುಗಳ ಆವಾಸ ಸ್ಥಾನಗಳನ್ನು ರಕ್ಷಿಸುವ ಪ್ರಮುಖ ಕಾನೂನಾಗಿದೆ. ದೇಶದ ಜೀವವೈವಿಧ್ಯತೆಯನ್ನು ಕಾಪಾಡುವುದು ಮತ್ತು ಅಳಿವಿನ ಅಂಚಿನಲ್ಲಿರುವ ವನ್ಯಜೀವಿಗಳನ್ನು ರಕ್ಷಿಸುವುದು ಇದರ ಉದ್ದೇಶವಾಗಿದೆ. ದೇಶದ ಕಾಡು ಪ್ರಾಣಿಗಳು, ಪಕ್ಷಿಗಳು ಮತ್ತು ಸಸ್ಯಗಳನ್ನು ರಕ್ಷಿಸುವುದು ಮತ್ತು ಬೇಟೆ, ಕಳ್ಳಸಾಗಣೆ ಹಾಗೂ ಅಕ್ರಮ ವ್ಯಾಪಾರವನ್ನು ತಡೆಯುವುದು ಕೂಡ ಇದರ ಉದ್ದೇಶವಾಗಿದೆ. ಈ ಕಾಯ್ದೆಯಡಿ ಕೇಂದ್ರ ಸರ್ಕಾರವು ಕೆಲವು ಪ್ರದೇಶಗಳನ್ನು ರಾಷ್ಟ್ರೀಯ ಉದ್ಯಾನವನಗಳೆಂದು ಘೋಷಿಸುವ ಹಕ್ಕನ್ನು ಸಹ ಪಡೆದುಕೊಂಡಿದೆ. ಇದೇ ವೇಳೆ ಕಾಯ್ದೆಯ ಪ್ರಕಾರ ವನ್ಯಜೀವಿಗಳ ಸಂರಕ್ಷಣೆಗೆ ಕ್ರಮ ಕೈಗೊಳ್ಳುವ ಅಧಿಕಾರವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನೀಡಲಾಗಿದೆ. ಅವರು ವನ್ಯಜೀವಿ ಸಂರಕ್ಷಣೆಗಾಗಿ ವಿಶೇಷ ಅಧಿಕಾರಿಗಳನ್ನು ನೇಮಿಸಬಹುದು ಮತ್ತು ವನ್ಯಜೀವಿಗಳ ಸಂರಕ್ಷಣೆಗಾಗಿ ವಿಶೇಷ ಯೋಜನೆಗಳನ್ನು ಮಾಡಬಹುದು. 1972ರಲ್ಲಿ ಅಂಗೀಕಾರವಾದ ನಂತರ ಬದಲಾಗುತ್ತಿರುವ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಹೆಚ್ಚು ಪರಿಣಾಮಕಾರಿಯಾಗಲು ಈ ಕಾಯ್ದೆಯನ್ನು ಕಾಲಕಾಲಕ್ಕೆ ತಿದ್ದುಪಡಿ ಮಾಡಲಾಗಿದೆ. ಈ ಕಾಯ್ದೆಯನ್ನು ಉಲ್ಲಂಘಿಸಿದರೆ ಕನಿಷ್ಠ 3 ರಿಂದ 7 ವರ್ಷಗಳ ಜೈಲು ಶಿಕ್ಷೆ ಮತ್ತು 10,000 ರೂಪಾಯಿ ದಂಡ ವಿಧಿಸುವ ಸಾಧ್ಯತೆಯಿದೆ. ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅವರು 1995 ಆಗಸ್ಟ್ 21 ಅಮೆರಿಕದ ಚಿಕಾಗೋದಲ್ಲಿ ಜನಿಸಿದರು. ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಒಬ್ಬ ಭಾರತೀಯ ಅಮೆರಿಕನ್ ಖಗೋಳಶಾಸ್ತ್ರಜ್ಞ. ಭೌತಶಾಸ್ತ್ರದ ಮೇಲಿನ ಅವರ ಅಧ್ಯಯನಕ್ಕಾಗಿ ಅವರು ವಿಲಿಯಂ ಎ ಫೌಲರ್ ಅವರೊಂದಿಗೆ 1983ರಲ್ಲಿ ಭೌತಶಾಸ್ತ್ರದಲ್ಲಿ ಜಂಟಿಯಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು. ವೈಟ್ ಡ್ವಾರ್ಫ್ನ ಆವಿಷ್ಕಾರಕ್ಕಾಗಿ ಅವರಿಗೆ ಈ ಗೌರವವನ್ನು ನೀಡಲಾಯಿತು. ಈ ತಾರೆಗಳಿಗೆ ಅವರು ಹಾಕಿರುವ ಮಿತಿಯ ಹೆಸರು ಚಂದ್ರಶೇಖರ್ ಮಿತಿ. ಅವರ ಸಿದ್ಧಾಂತವು ಬ್ರಹ್ಮಾಂಡದ ಮೂಲದ ಅನೇಕ ರಹಸ್ಯಗಳನ್ನು ಬಹಿರಂಗಪಡಿಸಿತು. ಎಸ್ ಚಂದ್ರಶೇಖರ್ ಅವರು ಚೆನ್ನೈನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಶಿಕ್ಷಣ ಪಡೆದರು. ಅವರು ನೊಬೆಲ್ ಪ್ರಶಸ್ತಿ ವಿಜೇತ ಭಾರತೀಯ ವಿಜ್ಞಾನಿ ಸರ್ ಸಿ.ವಿ. ರಾಮನ್ ಅವರ ಸೋದರಳಿಯನಾಗಿದ್ದರು. ಚಂದ್ರಶೇಖರ್ ಮಿತಿಯನ್ನು ರೂಪಿಸಿದ ನಂತರವೇ ಕಪ್ಪು ಕುಳಿಗಳು ಅಥವಾ ನ್ಯೂಟ್ರಾನ್ ನಕ್ಷತ್ರಗಳನ್ನು ಕಂಡುಹಿಡಿಯಲಾಯಿತು. 1968ರಲ್ಲಿ ಎಸ್ ಚಂದ್ರಶೇಖರ್ ಅವರಿಗೆ ಭಾರತ ಸರ್ಕಾರವು ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿತು. 2006ರ ಆಗಸ್ಟ್ 21 ನರಮೇಧಕ್ಕಾಗಿ ಸದ್ದಾಂ ಹುಸೇನ್ ವಿಚಾರಣೆ ಪ್ರಾರಂಭವಾಯಿತು. 148 ಶಿಯಾಗಳ ಹತ್ಯೆಗಾಗಿ ಈ ವಿಚಾರಣೆಯನ್ನು ನಡೆಸಲಾಯಿತು. ಸದ್ದಾಂ ಹುಸೇನ್ 2 ದಶಕಗಳ ಕಾಲ ಇರಾಕ್ ಅಧ್ಯಕ್ಷನಾಗಿದ್ದ. ಜಗತ್ತು ಸದ್ದಾಂ ಹುಸೇನ್ನನ್ನು ಸರ್ವಾಧಿಕಾರಿ ಎಂದು ಕರೆಯುತ್ತದೆ. 1982ರಲ್ಲಿ ಅವನನ್ನು ಹತ್ಯೆ ಮಾಡಲು ಪ್ರಯತ್ನಿಸಲಾಯಿತು ಎಂದು ಹೇಳಲಾಗುತ್ತದೆ. ನಂತರ ಸದ್ದಾಂ ಹುಸೇನ್ 100 ಜನರನ್ನು ಬಂಧಿಸಲು ಆದೇಶಿಸಿದನು ಮತ್ತು ಅವರಲ್ಲಿ 148 ಜನರನ್ನು ಗಲ್ಲಿಗೇರಿಸಿದನು. ಈ ಹತ್ಯಾಕಾಂಡವು ಸದ್ದಾಂ ಹುಸೇನ್ ವಿರುದ್ಧ ಗಂಭೀರ ಆರೋಪಗಳಿಗೆ ಕಾರಣವಾಯಿತು. ವಿಚಾರಣೆಯು 2006ರ ಆಗಸ್ಟ್ 21 ಪ್ರಾರಂಭವಾಯಿತು. ವಿಚಾರಣೆಯ ಸಮಯದಲ್ಲಿ ಸದ್ದಾಂ ಹುಸೇನ್ ತನ್ನ ವಿರುದ್ಧದ ಆರೋಪಗಳನ್ನು ಆಧಾರರಹಿತ ಎಂದು ವಿವರಿಸಿದ ಮತ್ತು ತಾನು ತನ್ನ ದೇಶವನ್ನು ರಕ್ಷಿಸುತ್ತಿದ್ದೇನೆ ಎಂದು ಹೇಳಿದ್ದ. ಆದಾಗ್ಯೂ ನ್ಯಾಯಾಲಯವು ಅವನನ್ನು ಅಪರಾಧಿ ಎಂದು ಘೋಷಿಸಿತು ಮತ್ತು ನಂತರ ಅವನನ್ನು 2006ರ ಡಿಸೆಂಬರ್ 30ರಂದು ಗಲ್ಲಿಗೇರಿಸಲಾಯಿತು. 1911ರ ಆಗಸ್ಟ್ 21ರಂದು ವಿಶ್ವಪ್ರಸಿದ್ಧ ಚಿತ್ರಕಲೆ ಮೊನಾಲಿಸಾವನ್ನು ಕಳವು ಮಾಡಲಾಯಿತು. ಈ ವರ್ಣಚಿತ್ರವನ್ನು ಇಟಲಿಯ ಮಹಾನ್ ವರ್ಣಚಿತ್ರಕಾರ ಲಿಯೋನಾರ್ಡೋ ಡಾ ವಿನ್ಸಿ ರಚಿಸಿದ್ದರು. ಈ ವರ್ಣಚಿತ್ರವನ್ನು ಪ್ಯಾರಿಸ್ನ ಲೌವ್ರೆ ಮ್ಯೂಸಿಯಂನಲ್ಲಿ ಇರಿಸಲಾಗಿದೆ. ಪೇಂಟಿಂಗ್ ಕಳ್ಳತನದ ಸುದ್ದಿ ತಿಳಿದ ತಕ್ಷಣ ಪ್ಯಾರಿಸ್ ಸೇರಿದಂತೆ ಇಡೀ ವಿಶ್ವದಲ್ಲಿ ಕೋಲಾಹಲ ಉಂಟಾಯಿತು. ಈ ವರ್ಣಚಿತ್ರವು ಅದಾಗಲೇ ಪ್ರಸಿದ್ಧವಾಗಿತ್ತು. ಈ ಕಳ್ಳತನವು ಅದನ್ನು ಇನ್ನಷ್ಟು ಪ್ರಸಿದ್ಧಗೊಳಿಸಿತು. ಈ ಘಟನೆಯ ನಂತರ ಲೌವ್ರೆ ಮ್ಯೂಸಿಯಂ ಅನ್ನು 4 ದಿನಗಳವರೆಗೆ ಮುಚ್ಚಲಾಗಿತ್ತು. ಈ ಕಳ್ಳತನ ಪ್ರಕರಣ ಎಷ್ಟು ಹೈ ಪ್ರೊಫೈಲ್ ಆಯಿತು ಅಂದರೆ ಪೇಂಟಿಂಗ್ ಇದ್ದ ಖಾಲಿ ಜಾಗ ನೋಡಲೆಂದೇ ಸಾವಿರಾರು ಜನ ಬರತೊಡಗಿದರು. ಈ ಸಂಪೂರ್ಣ ಪ್ರಕರಣವನ್ನು ಪೊಲೀಸರು 2 ವರ್ಷಗಳಿಂದ ತನಿಖೆ ನಡೆಸುತ್ತಿದ್ದರು. ಆದರೆ ಪೊಲೀಸರಿಗೆ ಕಳ್ಳನನ್ನು ಹಿಡಿಯಲು ಸಾಧ್ಯವಾಗಿರಲಿಲ್ಲ. ನಂತರ ಒಂದು ದಿನ ಫ್ಲಾರೆನ್ಸ್ನಲ್ಲಿರುವ ಆರ್ಟ್ ಡೀಲರ್ಗೆ ಪತ್ರ ಬಂದಿತು. ಈ ಪತ್ರವನ್ನು ವಿನ್ಸೆಂಜೋ ಎಂಬ ವ್ಯಕ್ತಿ ಕಳುಹಿಸಿದ್ದು, ಅದರಲ್ಲಿ ಆತ ತನ್ನ ಬಳಿ ಮೊನಾಲಿಸಾ ಅವರ ವರ್ಣಚಿತ್ರವಿದೆ ಎಂದು ಬರೆದಿದ್ದ. ಡೀಲರ್ ಪೇಂಟಿಂಗ್ ಖರೀದಿಸಲು ವಿನ್ಸೆಂಜೋನೊಂದಿಗೆ ಭೇಟಿಯನ್ನು ನಿಗದಿಪಡಿಸಿದರು. ಈ ಭೇಟಿಯಲ್ಲಿ ವಿನ್ಸೆಂಜೋನನ್ನು ಬಂಧಿಸಲಾಯಿತು. ವಿನ್ಸೆಂಜೋ ಮ್ಯೂಸಿಯಂನಲ್ಲಿ ವರ್ಣಚಿತ್ರಗಳಿಗಾಗಿ ಗಾಜಿನ ಚೌಕಟ್ಟುಗಳನ್ನು ತಯಾರಿಸುತ್ತಿದ್ದ. ಈ ವೇಳೆ ಪೇಂಟಿಂಗ್ ಕಳವು ಮಾಡಿದ್ದ. ವಿನ್ಸೆಂಜೋಗೆ 1 ವರ್ಷ 15 ದಿನಗಳ ಶಿಕ್ಷೆ ವಿಧಿಸಲಾಯಿತಾದರೂ 7 ತಿಂಗಳ ನಂತರ ಬಿಡುಗಡೆ ಮಾಡಲಾಯಿತು.
ವಿಶ್ವ ಹಿರಿಯ ನಾಗರಿಕರ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 21ರಂದು ಪ್ರಪಂಚದಾದ್ಯಂತ ಆಚರಿಸಲಾಗುತ್ತದೆ. ಈ ದಿನವನ್ನು ಆಚರಿಸುವುದನ್ನು US ಮಾಜಿ ಅಧ್ಯಕ್ಷ ರೊನಾಲ್ಡ್ ರೇಗನ್ ಪ್ರಾರಂಭಿಸಿದರು. ಈ ದಿನವನ್ನು ಮೊದಲ ಬಾರಿಗೆ 1991ರಲ್ಲಿ ಆಚರಿಸಲಾಯಿತು. ಸಮಾಜದಲ್ಲಿ ಹೆಚ್ಚುತ್ತಿರುವ ವಿಭಕ್ತ ಕುಟುಂಬದ ಪ್ರವೃತ್ತಿಯಿಂದಾಗಿ ವೃದ್ಧರ ಸ್ಥಿತಿ ನಿರಂತರವಾಗಿ ಹದಗೆಡುತ್ತಿರುವ ಕಾರಣ ಸಮಾಜದಲ್ಲಿ ವೃದ್ಧರ ಸ್ಥಿತಿಗತಿಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನವನ್ನು ಆಚರಿಸುವ ಹಿಂದಿನ ಉದ್ದೇಶವಾಗಿದೆ. ಹಿರಿಯ ನಾಗರಿಕರ ಹಕ್ಕುಗಳು ಮತ್ತು ಅವರ ಅಗತ್ಯಗಳ ಬಗ್ಗೆ ಸಮಾಜಕ್ಕೆ ಅರಿವು ಮೂಡಿಸುವುದು ಕೂಡ ಈ ದಿನದ ಉದ್ದೇಶವಾಗಿದೆ. ಹಿರಿಯ ನಾಗರಿಕರು ತಮ್ಮ ಜೀವನದ ಕೊನೆಯ ಹಂತದಲ್ಲಿ ಅಗತ್ಯವಿರುವ ಎಲ್ಲ ಬೆಂಬಲ ಮತ್ತು ಗೌರವವನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಈ ದಿನ ಹೊಂದಿದೆ. ಹಿರಿಯ ನಾಗರಿಕರ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಈ ದಿನ ವಿಶೇಷ ಗಮನ ನೀಡಲಾಗುತ್ತದೆ. ಅವರ ಆರೋಗ್ಯ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅವರಿಗೆ ಅಗತ್ಯ ಆರೋಗ್ಯ ಸೇವೆಗಳನ್ನು ಒದಗಿಸಲು ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ.